ಗೌಡ ಅವರ ವಾಯ್ಸ್ ತುಂಬ ಜಾಸ್ತಿ ಕೇಳ್ತಾ ಇದೆ ನಮ್ಗೆ ಹೊರಗಡೆ. ಹೌದು ಮೇಡಮ್, ತುಂಬ ಜಾಸ್ತಿ ಅವರು ರಾಜ್ಯ ಮಾತೆಯಾಗಿ ಇನ್ನೂ ಅದರಿಂದ ಆಚೆ ಕಡೆಗೆ ಬಂದಿಲ್ಲ ಮೇಡಮ್. ಅದು ಗತ್ತೆ ಗಾಂಭೀರ್ಯ ಇನ್ನೂ ಅದರಲ್ಲೇ ಇದ್ದಾರೆ ಮೇಡಮ್. ಅವರು ಆ ಪಾತ್ರದಿಂದ ಹೊರಗೆ ಬಂದಿಲ್ಲ ಮೇಡಮ್. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾವ ವಿಷಯಕ್ಕೆ ನಿಮಗೆ ಯಾರ ಮೇಲೆ ಬೇಸರ ಆಯಿತು? ಅದರಲ್ಲಿ ತುಂಬ ಬೇಜಾರಂದರೆ ಕೆಲವರು ಗೊತ್ತಿದ್ರೂ ಗೊತ್ತಿಲ್ಲದ ಥರ ಇದು ಮಾಡಿದ್ರು. ಈಗ ಅಭಿಷೇಕ್ ಇರ್ಬೋದು. ಅಭಿಷೇಕ್ ಅವರು ಮೈ ಬ್ರದರ್ ಅವರು ತುಂಬ ಒಳ್ಳೆಯವರು, ಭಾಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಅಭಿಷೇಕ್ ಅವರು. ಅವರು ಫಸ್ಟ್ ಇದರಲ್ಲೇ ನಮ್ಮನ್ನು ಅವರು ಕೂಡ ಒಂಥರ ಜೀರೋ, ಇವ್ರು ಏನು ಗೊತ್ತಿಲ್ಲ ಥರ ಇದು ಮಾಡಿದರು. ಬಟ್ ಅವ್ರಿಗಿಂತ 1000 ಪಟ್ಟು ನನಗೆ ಮಾತಾಡೋಕ್ಕೆ ಬರುತ್ತೆ, ನಾನು ಎಲ್ಲರೂ ಕನೆಕ್ಟ್ ಆಗಿದ್ದೀನಿ. ಆದರೂ ಕೂಡ ಅವರು ನನ್ನನ್ನು ಅಲ್ಲಿಯೇ ಒಂದು ಟಾರ್ಗೆಟ್ ಮಾಡಿದ್ರು. ಅಭಿಷೇಕ್ ಮೇಲೆ ಸ್ವಲ್ಪ ಬೇಜಾರಿದೆ ಮೇಡಮ್. ತುಂಬ ಒಳ್ಳೆ ಪರ್ಸನ್. ಆಟ ವಿಚಾರ ಅಂತ ಬಂದಾಗ ಅಭಿಷೇಕ್ ಮೇಲೆ ಬೇಜಾರಿದೆ. ಈಗ ಮಲ್ಲಮ್ಮ ಅಲ್ಲಿ 58 ವರ್ಷದ ಮಹಿಳಾ ಸ್ಪರ್ಧಿ, ಎಲ್ಲರೂ ಇವತ್ತು ಮಲ್ಲಮ್ಮ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಅವರ ಒಂದು ಮುಗ್ಧತೆ ಇರ್ಬೋದು, ಜೊತೆಗೆ ಫಿಸಿಕಲ್ ಟಾಸ್ಕ್ ಕೂಡ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅಲ್ಲಿರೋರು ಏನು ಅಂದ್ಕೊಂಡಿದ್ದಾರೆ, ಮಲ್ಲಮ್ಮ ವಯಸ್ಸಾಗಿದೆ, ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಕೆಲವೊಂದು ಗೊತ್ತಾಗಲ್ಲ ಅಂತ. ಇಲ್ಲ ಮೇಡಮ್, ಅವ್ರಿಗೆ ಅಕ್ಷರ ಜ್ಞಾನ, ಅವ್ರಿಗೆ ಓದು ಬರಹ ಬರದೇ ಇರ್ಬೋದು. ಅವ್ರಿಗೆ ಅನುಭವ ಇದೆ, ಮಾನಸಿಕ ಸ್ಥಿತಿ ಚೆನ್ನಾಗಿದೆ, ಮೈಂಡ್ ಆ್ಯಕ್ಟಿವ್, ಫಿಸಿಕಲ್ ಆ್ಯಕ್ಟಿವ್ ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಹೆಂಗೆ ಟಾಸ್ಕ್ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಕಣ್ಣಿಂದ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಲ್ಲಮ್ಮ ಅವ್ರಿಗೆ. ಭಾಳ ಜನ ಅಂದ್ಕೊಂಡಿದ್ದಾರೆ ಇವರಿಗೆ ಅಕ್ಷರ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಧ್ರುವಂತ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ. ಬಟ್ ಧ್ರುವಂತ್ಗಿಂತ ಮಲ್ಲಮ್ಮ ತುಂಬ ಸ್ಟ್ರಾಂಗಾಗಿ ಅವರು ಆಟ ಆಡ್ತಾಯಿದ್ದಾರೆ ಮೇಡಮ್. ಫಿಸಿಕಲಿ ಇರ್ಬೋದು, ಅಲ್ಲಿ ಏನು ಮಾತಾಡಬೇಕು ಭಾಳ ಯುನೆಸೆಂಟಾಗಿ ಅವರು ಅಲ್ಲಿ ಇದ್ದಾರೆ ಮೇಡಮ್. ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಮಲ್ಲಮ್ಮ ಅವರು. ಸತೀಶ್ ಅವರ ಒಂದು ಸ್ಕಿನ್ ಕೇರು, ಹೇರ್ ಕೇರ್ ನೋಡಿ ಎಲ್ಲರೂ ಕಂಗಾಲಾಗ್ಬಿಟ್ಟಿದ್ದಾರೆ. ಏನಪ್ಪ ಇದು ಈ ರೇಂಜಿಗೆ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡೋದಾ ಅಂತ. ಹೇಗೆ ಇತ್ತು ಅವರ ಸ್ಕಿನ್ ಕೇರ್? ನಾವು ಸತೀಶ್ ಅವ್ರನ್ನ ನೋಡಿದ ತಕ್ಷಣ ಅಲ್ಲಿ ಇಷ್ಟೊಂದು ಒಂದು ದೊಡ್ಡದೊಂದು ಒಂದು ಮೆಡಿಕಲ್ ಶಾಪೇ ಇಟ್ಬಿಟ್ಟಿದ್ರು. ನಾವು ಅಂದ್ಕೊಂಡಿದ್ದು ಇದು ಬಿಗ್ ಬಾಸ್ ಮನೇಲಿ ಇಟ್ಟಿದ್ದಾರೆ ಅಂದ್ಕೊಂಡಿದ್ದು ಎಲ್ಲರೂ ಯೂಸ್ ಮಾಡೋಕ್ಕೆ. ನೋಡಿದ್ರೆ ಅವ್ರ ಬ್ಯೂಟಿ ಮೇಂಟೈನ್ ಮಾಡೋಕ್ಕೆ ತಂದಿದ್ದಾರೆ. ಅವರು ಆಟ ಮತ್ತು ಎಲ್ಲರ ಜೊತೆಲಿ ಆಗಿರೋದಕ್ಕಿಂತ ತಮ್ಮ ಸ್ಕಿನ್ ಕೇರ್ಗಳಲ್ಲೇ ಕಾಲ ಕಳೀತಾ ಇದ್ದಾರೆ. ಫುಲ್ಲು ಏನು ಈ ಕಣ್ಣಿಗೆ ಒಂದು ಸಪ್ರೇಟು, ಈ ತುಟಿಗೆ ಒಂದು ಸಪ್ರೇಟು, ಈ ತುಟಿಗೆ ಒಂದು ಸಪ್ರೇಟು, ಈ ಮೂಗಿಗೆ ಒಂದು ಸಪ್ರೇಟು, ಮತ್ತು ಏನು ಈ ನಾಲ್ಗೆಗೆ ಒಂದು ಸಪ್ರೇಟು. ಅಂದರೆ ಎಲ್ಲದಕ್ಕೂ ವಾಸನೆ ಬರಬಾರ್ದು ಅಂತ, ಅಂದರೆ ಎಲ್ಲದಕ್ಕೂ ಒಂದೊಂದು ಅವರು ಇಟ್ಕೊಂಡಿದ್ದಾರೆ. ಯಾಕಂದರೆ ಏನಾಗುತ್ತಂದರೆ ಅವರು ಬಂದಿರೋದೇ ಅವರು ಕೂಡ ಅಲ್ಲಿ ಬ್ಯೂಟಿ ಮೇಂಟೈನ್ ಮಾಡೋದು. ಅಲ್ಲಿ ನಾವು ನೋಡೋದೆಲ್ಲ ಗೊತ್ತಾಗಿದ್ದು ಇಷ್ಟೊಂದು ಕಷ್ಟಪಡ್ತಾರೆ ಇವರು ಒಂದು ಬ್ಯೂಟಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಭಾಳ ಬೇಜಾರಾಯಿತು. ಯಾಕಂದರೆ ನಾನು ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಎಲ್ಲ ಇದು ಮಾಡಿದ್ದೀನಿ. ಅಷ್ಟೊಂದು ಕ್ರೀಮ್ಗಳಾಗಲಿ ನಾನು ಯಾವುದನ್ನು ನಾನು ಇದು ಮಾಡಿಲ್ಲ. ನಾನು ಹೇಳಿದ್ದು ಒಂದೇ, ಇಷ್ಟೊಂದು ಕ್ರೀಮ್ ಹಚ್ಕೊತೀರಾ, ನಮ್ದು ಯಾವ ಕ್ರೀಮ್ ಅಂತ ಕೇಳಿದ್ದೀರಾ, ನಿಮ್ದು ಯಾವ ಕ್ರೀಮ್ ಅಂದರು. ನಾನೇನು ದೇಹನ ದಂಡಿಸಿ ನನಗೆ ಬೆವರು ಬರುತ್ತಲ್ಲ ಅದೇ ನನ್ನ ಕ್ರೀಮು. ಅವ್ರಿಗೆ ಒಂದು ಮೆಡಿಕಲ್ ಶಾಪೇ ಬೇಕು ಸತೀಶ್ ಅವ್ರಿಗೆ ಕ್ರೀಮ್ ಹಚ್ಕೊಳ್ಳೋಕ್ಕೆ, ಬ್ಯೂಟಿ ಮೇಂಟೈನ್ ಮಾಡೋಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.